ರಾಜ್ಯ ಸಂಘದ ಕೆರೆಯಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ತಾಲೂಕು ಘಟಕದ ಸದಸ್ಯರು ಸೋಮವಾರ ಅರಕಲಗೂಡು ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ತಾಲೂಕು ಘಟಕದ ಅಧ್ಯಕ್ಷ ಜೆಎಂ ಪುನೀತ್ ಮಾತನಾಡಿ, ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಲ್ಲ, ಹಲವು ವಿಷಯಗಳ ಪ್ರಗತಿಯನ್ನ ಒಂದೇ ಬಾರಿ ಕೇಳುತ್ತಾರೆ. ಇದರಿಂದ ನೌಕರರು ತೀವ್ರ ತೊಂದರೆಗೆ ಒಳಗಾಗುತ್ತಿದ್ದಾರೆ. ನಾವು ಕೆಲಸ ನಿರ್ವಹಿಸಲು ಸಿದ್ಧರಿದ್ದೇವೆ, ಆದರೆ ಅಗತ್ಯ ಸೌಲಭ್ಯ ಮತ್ತು ಕಾಲಾವಕಾಶ ನೀಡಬೇಕು ಎಂದರು. ಎರಡನೇ ಹಂತದ ಗ್ರಾಮಾಡಳಿತಾಧಿಕಾರಿಗಳ ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಈ ಹಿಂದೆ 26ನೇ ತಾರೀಕು ಸೆಪ್ಟೆಂಬರ್ 2024ರಂದು ಮೊದಲನೇ ಹಂತದ 3 ದಿನಗಳ ನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡಿದ್ವಿ. ಆ ಸಮಯದಲ್ಲಿ ಮಾನ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಮೇಲಧಿಕಾರಿಗಳೆಲ್ಲ ನಮ್ಮೊಂದಿಗೆ ಒಂದು ಸಭೆಯನ್ನು ನಡೆಸಿ ನಮ್ಮ ಎಲ್ಲ ಬೇಡಿಕೆಗಳು ಏನಿದ್ವು ಅವುಗಳನ್ನೆಲ್ಲ ಬಗೆಹರಿಸ್ತೀವಿ ಅಂತ ಮಾತನ್ನು ಕೊಟ್ಟಿದ್ರು. ಆದರೆ ಈವರೆಗೆ ಯಾವುದೇ ಬೇಡಿಕೆಗಳನ್ನು ಈಡೇರಿಸದೇ ಇರೋ ಕಾರಣ ಎರಡನೇ ಹಂತದ ಮುಷ್ಕರವನ್ನು ನಾವು ಈ ದಿನದಿಂದ ಅನಿರ್ದಿಷ್ಟವಾದ ರಾಜ್ಯ ಮಟ್ಟದಲ್ಲಿ ನಾವು ಮುಷ್ಕರವನ್ನು ಕೈಗೊಂಡಿದ್ದೀವಿ. ಬೇಸಿಕ್ ಆಗಿ ನಮಗೆ ಆಫೀಸಿಂದ ಹಿಡಿದು ಒಂದು ಆಫೀಸಲ್ಲಿ ಸಲಕರಣೆಗಳು ಮತ್ತು ನಮ್ಮ ವೈಯಕ್ತಿಕವಾಗಿ ಒಂದು ಪ್ರಮೋಷನ್ನು, ಟ್ರಾನ್ಸ್ಫರು ಮತ್ತು ಕೆಲಸಕ್ಕೆ ತಕ್ಕಂಥ ವೇತನ, ಈ ಯಾವುದೇ ರೀತಿಯ ಸೌಲಭ್ಯಗಳು ಇಲ್ಲದೇ ಇರುವ ಕಾರಣ ಇವತ್ತು ಮುಷ್ಕರವನ್ನು ಕೈಗೊಂಡಿದ್ದೀವಿ. ಒಂದೇ ಕಡೆ ನಮ್ಮ ಇಂಪಾರ್ಟೆಂಟ್ ಆಗಿ ನಮ್ಮ ಜಾಬಲ್ಲಿ ಒಂದು ಜಾಬ್ ಚಾರ್ಟ್ ಅನ್ನೋದು ಇಲ್ಲ. ನಮ್ಮ ವಿಲೇಜ್ ಅಕೌಂಟೆಂಟ್ಸ್ಗೆ ಯಾವ ರೀತಿಯ ಕೆಲಸಗಳನ್ನು ನಿರ್ವಹಿಸಬೇಕು ಅನ್ನೋದನ್ನು ಈವರೆಗೂ ಸಹ ಮಾತೃ ಇಲಾಖೆಯಲ್ಲಿ ಕೊಟ್ಟಿಲ್ಲ. ಎಲ್ಲ 38 ಇಲಾಖೆಗಳಲ್ಲೂ ಸಹ ಈ ರೀತಿ ಇಂತಿದ್ದೇ ನಿರ್ದಿಷ್ಟವಾದ ಕೆಲಸಗಳನ್ನ ಮಾಡಬೇಕು ಅಂತ ಇದೆ. ಆದರೆ ನಮ್ಮ ಕಂದಾಯ ಇಲಾಖೆ 38 ಇಲಾಖೆಗಳ ಕೆಲಸವನ್ನು ಸಹ ಮಾಡ್ತೀವಿ. ಇದರಿಂದಾಗಿ ನಮಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಅದನ್ನು ನಾವು ಜಾಬ್ ಚಾರ್ಟನ್ನು ಮತ್ತು ತಕ್ಕಂಥ ವೇತನವನ್ನು ಕೊಡಿ ಅಂತ ಈ ಮುಷ್ಕರವನ್ನು ಕೈಗೊಂಡಿದ್ದೀವಿ. ತಾಲೂಕು ಹಂತಗಳೆಲ್ಲ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕೊಡ್ತೀವಿ.